ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್, ಪಾಕ್ ಚೀನಾ ಮಧ್ಯಸ್ಥಿಕೆ ಸಕ್ಸಸ್. 2 ವಾರಗಳ ಕಾಲ ಕದನ ವಿರಾಮ. ಇರಾನ್ನ 10 ಕಂಡೀಷನ್ ಏನು? ಟ್ರಂಪ್ ನಡೆಗೆ ನೆತನ್ಯಾಹು ಏನಂದ್ರು? ಹರ್ಮುಜ್ ಯಾರ ಕಂಟ್ರೋಲ್ಗೆ? ಇದು ಕದನ ವಿರಾಮದ ಸುದ್ದಿ. ಕಳೆದ 39-40 ದಿನಗಳಿಂದ ನಡೀತಾ ಇದ್ದಂತಹ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಬ್ರೇಕ್ ಬಿದ್ದಿದೆ. ಇದು ತಾತ್ಕಾಲಿಕವಾದಂತಹ ಬ್ರೇಕ್, ಕದನ ವಿರಾಮ. 2 ವಾರ ಅಂದ್ರೆ 15 ದಿನಗಳ ಕಾಲ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಹಾಗೂ ಚೀನಾ ಮಧ್ಯಸ್ಥಿಕೆ ವಹಿಸಿ ಮಾತುಕತೆಯನ್ನ ನಡೆಸಿ ಕಂಡೀಷನ್ಸ್ಗಳನ್ನ ಒಪ್ಪಿಕೊಂಡ ನಂತರದಲ್ಲಿ ಈ ಮಧ್ಯಸ್ಥಿಕೆ ಸಕ್ಸಸ್ ಆಗಿದೆ. ಇರಾನ್ನ 10 ಕಂಡೀಷನ್ಗೆ ಅಮೆರಿಕ ಒಪ್ಕೊಂಡಿದೆ, ಟ್ರಂಪ್ ಒಪ್ಕೊಂಡಿದ್ದಾರೆ. ಇರಾನ್ ಹಾಕಿದ್ದಂತ 10 ಕಂಡೀಷನ್ಸ್ಗಳಿಗೆ ಈ ಸಂಬಂಧಪಟ್ಟಂಗೆ ನಾಡಿದ್ದು ಟರ್ಕಿಯ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಕೂಡ ಇದೆ. ಪ್ರಮುಖ ನಾಯಕರ ನೇತೃತ್ವದಲ್ಲಿ ಮಾತುಕತೆ ನಡೆಯುತ್ತೆ. ಇದು ಕದನ ವಿರಾಮವಷ್ಟೇ, ಯುದ್ಧ ನಿಂತಿಲ್ಲ ಅಂತ ಖಮೇನಿನೇ ಹೇಳಿದರು. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅಂತ ಮತ್ತೊಂದು ಕಡೆ ಇಸ್ರೇಲ್ ತನ್ನ ಆಂಗಲ್ ಅನ್ನ ಹೇಳ್ಕೊಂಡಿದೆ. ಕದನ ವಿರಾಮ ಬೆನ್ನಲ್ಲೇ ಷೇರು ಮಾರ್ಕೆಟ್ನಲ್ಲಿ ಜಿಗಿತ ಕಂಡಿದೆ, ಎಲ್ಲವೂ ಕುಸಿತ ಆಗಿತ್ತು. ಇತ್ತ ಆಟೋ ಗ್ಯಾಸ್ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಸಿರುವಂಥದ್ದು, ಜೊತೆಗೆ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದು. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ. ಸೀಸ್ ಫೈರ್ ಆದ ನಂತರದಲ್ಲಿ, ಕದನ ವಿರಾಮದ ನಂತರದಲ್ಲಿ ಏಪ್ರಿಲ್ 10ನೇ ತಾರೀಕು ಅಂದ್ರೆ ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಇದೆ. ಈ ಒಂದು ಕದನ ವಿರಾಮ ಮತ್ತು ಈ ಕಂಡೀಷನ್ಸ್ಗಳೇನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ಆಗುತ್ತೆ, ಚರ್ಚೆ ಆಗುತ್ತೆ. ಚೀನಾ ಮತ್ತು ಪಾಕಿಸ್ತಾನದ ನಾಯಕರುಗಳು ಈ 2 ದೇಶಗಳ ನಡುವೆ ಮಾತುಕತೆಯ ನಡೆಸಿ ಸಂಧಾನದವನ್ನ ಸಕ್ಸಸ್ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಈ ಬೆನ್ನಲ್ಲೇ 15 ದಿನಗಳ ಕಾಲ ಈಗ ಸೀಸ್ ಫೈರ್ ಇರುತ್ತೆ, ಕದನ ವಿರಾಮ ಇರುತ್ತೆ. ಇರಾನ್ ಒಟ್ಟಾರೆಯಾಗಿ 15 ಕಂಡೀಷನ್ಸ್ಗಳನ್ನ ಅಮೆರಿಕ ಮುಂದೆ ಇಟ್ಟಿತ್ತು. ಆ ಪೈಕಿ 10 ಕಂಡೀಷನ್ಸ್ಗಳಿಗೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅಮೆರಿಕ ಅದಕ್ಕೆ ಓಕೆ ಅಂತ ಹೇಳಿದೆ. ಇರಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿಗಳಾಗಬಾರದು. ಇರಾನ್ಗೆ ಹರ್ಮುಜ್ ಜಲಸಂಧಿ ಮಾರ್ಗ ನಿಯಂತ್ರಣ ಅದು ಇರಾನ್ಗೆ ಇರಬೇಕು. ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಹಕ್ಕಿಗೆ ಮಾನ್ಯತೆ ಇರಬೇಕು, ಅದಕ್ಕೆ ಯಾರು ತಲೆ ಹಾಕಬಾರದು. ಅಮೆರಿಕ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳು ಅದೆಲ್ಲವನ್ನು ಕೂಡ ರದ್ದು ಮಾಡಬೇಕು ಅನ್ನೋದಾಗಿತ್ತು. ಇತರೆ ದೇಶಗಳಿಗೆ ಒತ್ತಡ ಹಾಕುವ ನಿರ್ಬಂಧವನ್ನು ಕೂಡ ತೆಗೆಯಬೇಕು. UN ಭದ್ರತಾ ಮಂಡಳಿಯ ನಿರ್ಣಯಗಳನ್ನು ರದ್ದು ಮಾಡಬೇಕು ಅನ್ನೋದು ಇರಾನ್ನ ಕಂಡೀಷನ್ ಆಗಿತ್ತು. IAEA ಮೇಲ್ವಿಚಾರಣಾ ನಿರ್ಬಂಧಗಳನ್ನು ಕಡಿಮೆ ಮಾಡಬೇಕು, ಅಂದ್ರೆ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯುದ್ಧದಿಂದಾದ ಹಾನಿಗೆ ಅಮೆರಿಕ ಹಣ ಪಾವತಿ ಮಾಡಬೇಕು. ಕೊಲ್ಲಿ ರಾಷ್ಟ್ರಗಳಿಂದ ಅಮೆರಿಕ ಸೇನೆಯನ್ನ ಹಿಂತೆಗೆದುಕೊಳ್ಬೇಕು. ಇರಾನ್ ಸುತ್ತಮುತ್ತಲೂ ಕೂಡ ಸೇನಾ ನೆಲೆಗಳನ್ನು ಅಮೆರಿಕ ಮಾಡಿಕೊಂಡಿತ್ತು, ಅದನ್ನು ವಾಪಸ್ ಪಡಿಬೇಕು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿ ನಿಲ್ಲಿಸಬೇಕು. ಇದೆಲ್ಲವೂ ಕೂಡ ಇರಾನ್ನ ಕಂಡೀಷನ್ ಆಗಿತ್ತು. ಇದು ಟ್ರಂಪ್ ಟ್ವೀಟ್ ಮಾಡಿರುವಂಥದ್ದು ಎಕ್ಸ್ ಖಾತೆಯಲ್ಲಿ. ಪಾಕಿಸ್ತಾನದ PM ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೊಂದಿಗೆ ನಡೆದಂತ ಮಾತುಕತೆಯ ಆಧಾರದ ಮೇಲೆ ಇರಾನ್ ಮೇಲೆ ನಡೆಯಲಿದ್ದ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ನಾನು ಒಪ್ಕೊಂಡಿದ್ದೇನೆ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಪಡೆದಿದ್ದೇವೆ. ಆ 10 ಅಂಶಗಳು ಚರ್ಚಿಸಲು ಸೂಕ್ತವಾಗಿದ್ದಾವೆ. ಇರಾನ್ ತಕ್ಷಣವೇ ಹರ್ಮುಜ್ ಕಣಿವೆಯನ್ನ ಸಂಪೂರ್ಣವಾಗಿ ಮತ್ತು ಸುರಕ್ಷಿತವಾಗಿ ತೆರೆಯುವ ಷರತ್ತಿನ ಅಡಿಯಲ್ಲಿ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ನಾವು ಇರಾನ್ನಲ್ಲಿ ಎಲ್ಲ ಗುರಿಗಳನ್ನು ಸಾಧಿಸಿದ್ದೇವೆ. ಈ ಅವಧಿಯಲ್ಲಿ ದೀರ್ಘಕಾಲೀನ ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಯತ್ನಗಳು ಇನ್ನು ಮುಂದೆ ನಡೆಯುತ್ತೆ ಅನ್ನುವಂತಹ ಟ್ವೀಟ್ ಅನ್ನು ಮಾಡಿರುವಂಥದ್ದು ಎಕ್ಸ್ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್. 10 ಕಂಡೀಷನ್ಸ್ಗಳು ಕೂಡ ಒಪ್ಪಿಗೆಗೆ ಇರುವಂಥದ್ದು ಅಂತ ಹೇಳಿಕೊಂಡಿದ್ದಾರೆ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ ಈ ಸಂಬಂಧಪಟ್ಟಂಗೆ ಮಾತುಕತೆಯನ್ನ ನಡೆಸಿ ಮಧ್ಯಸ್ಥಿಕೆಯನ್ನು ವಹಿಸಿದ ನಂತರದಲ್ಲಿ, ಈ ಕದನ ವಿರಾಮದ ನಂತರದಲ್ಲಿ ಮತ್ತು ಈ 15 ದಿನದ ಕದನ ವಿರಾಮದ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂಥದ್ದು ಟ್ವಿಟರ್. ಟ್ರಂಪ್ ಇರಾನ್ ಮೇಲಿನ ಇಸ್ರೇಲ್ ದಾಳಿ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ. ಒಂದೇ ಒಂದು ಮಿಸೈಲ್ ಹಾರತಾ ಇಲ್ಲ. ಕದನ ವಿರಾಮದ ಬಗ್ಗೆ ಇಸ್ರೇಲ್ ಕೂಡ ಅಧಿಕೃತ ಘೋಷಣೆ ಮಾಡಿದೆ, ನಾವು ಕೂಡ ಯುದ್ಧ ಮಾಡುವುದಿಲ್ಲ ಅಂತ. ಇರಾನ್ ವಿರುದ್ಧದ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ. ಆದ್ರೆ ಕದನ ವಿರಾಮ ಉಲ್ಲಂಘಿಸಿದ್ರೆ ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ, ಮತ್ತೆ ದಾಳಿಯನ್ನ ಮಾಡ್ತೀವಿ ಅಂತ ಇಸ್ರೇಲ್ ಎಚ್ಚರಿಸಿದೆ.
ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮಾಡಿರುವಂತಹ ಪೋಸ್ಟ್ ಇದು. ಅಧಿಕೃತವಾದಂತಹ ಮಾಹಿತಿ. ಕದನ ವಿರಾಮಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ, ನಾವು ಒಪ್ಕೊಂಡಿದ್ದೇವೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿ ಸಂಪೂರ್ಣವಾಗಿ ನಾವು ನಿಲ್ಲಿಸ್ತಾ ಇದ್ದೀವಿ. ಆದರೆ ಯಾವುದೇ ರೀತಿಯಾಗಿ ಮತ್ತೆ ಪ್ರಚೋದನೆ ಮಾಡಬಾರದು. ಈ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ಈ ದಾಳಿ ಹೋರಾಟ ಮುಂದುವರಿಯುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮಾಡಿರುವಂತಹ ಪೋಸ್ಟ್ ಇದು. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಧಿಕೃತವಾದಂತಹ ಪೇಜ್ನಲ್ಲಿ ಹಾಕಿರುವಂತಹ ಪಾಯಿಂಟ್ಸ್ಗಳನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಕ್ಷಣದಿಂದ ಕದನ ವಿರಾಮ ಘೋಷಣೆಯಾದಂತಹ ಕ್ಷಣದಿಂದ ಏನು ಅಮೆರಿಕ ಒಪ್ಕೊಂಡಿದೆ, ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ಇದು ನಮ್ಮ ಒಪ್ಪಿಗೆ ಮೇರೆಗೆನೆ ಆಗಿರುವಂಥದ್ದು ಅನ್ನೋದನ್ನ ಇಸ್ರೇಲ್ ಒಪ್ಕೊಂಡಿದೆ. ತನ್ನ ಅಧಿಕೃತವಾದಂತಹ ಖಾತೆಯಲ್ಲಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಧಿಕೃತ ಖಾತೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಹಾರ್ಮುಜ್ನಲ್ಲಿ ವಾಣಿಜ್ಯ ಹಡಗುಗಳ ರಕ್ಷಣೆಗೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಹಡಗುಗಳ ರಕ್ಷಣೆಗೆ ದೇಶಗಳ ಸಂಘಟನೆಗೆ ಒತ್ತಾಯಿಸಲು ನಿರ್ಣಯವನ್ನ ವಿಶ್ವಸಂಸ್ಥೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ವಿಟೋ ಅಧಿಕಾರವನ್ನು ಬಳಸಿ ನಿರ್ಣಯವನ್ನ ಮಂಡಿಸಿದೆ ಚೀನಾ ಮತ್ತು ರಷ್ಯಾ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿರ್ಣಯ ಮಂಡನೆಯಾಗಿದೆ. ಈ ಸಂಬಂಧಪಟ್ಟಂತ ಒಂದು ಮಹತ್ತರವಾದಂಥ ನಿರ್ಧಾರಗಳು, ನಿರ್ಣಯಗಳು ವಿಶ್ವಸಂಸ್ಥೆಯಲ್ಲೂ ಕೂಡ ಆಗಿರುವಂಥದ್ದು. ರಷ್ಯಾ ಮತ್ತು ಚೀನಾ ಮಂಡನೆ ಮಾಡಿರುವಂಥದ್ದು ಹಾರ್ಮುಜ್ ಕಣಿವೆಯಲ್ಲಿ ಸಾಗುವಂತಹ ಪ್ರತಿ ಹಡಗುಗಳ ರಕ್ಷಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರ. ವಿಟೋ ಅಧಿಕಾರವನ್ನು ಬಳಸಿ ಈ ನಿರ್ಣಯವನ್ನ ಚೀನಾ ಮತ್ತು ರಷ್ಯಾ ದೇಶಗಳು ಮಂಡಿಸಿರುವಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಆದರೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಯುತ್ತೆ, ಲೆಬನಾನ್ ಮೇಲೆ ದಾಳಿ ಮಾಡುವಂಗಿಲ್ಲ ಅಂತ ಇರಾನ್ ಬೇಡಿಕೆ ಇಟ್ಟಿತ್ತು ಆ ಷರತ್ತುಗಳಲ್ಲಿ. ಆದರೆ ಲೆಬನಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಶಪಥ ಮಾಡಿ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಯಾಗಿದೆ. ಮತ್ತೆ ಇಸ್ರೇಲ್ನ ಈ ದಾಳಿಯಲ್ಲಿ 130 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ವಿಚಾರ. 1000ಕ್ಕೂ ಹೆಚ್ಚು ಉಗ್ರರ ಮೂಲ ಸೌಕರ್ಯ ತಾಣಗಳನ್ನ ಇಸ್ರೇಲ್ ಉಡಾಯಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿತ ಆಗಿದೆ. ಆದರೆ ಲೆಬನಾನ್ ಮೇಲೆ ನಮ್ಮ ಹೋರಾಟ, ಈ ದಾಳಿ, ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದು ಇಸ್ರೇಲ್ನ ನಿರ್ಧಾರ ಆಗಿದೆ. ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮೇಲೆ ದಾಳಿ ನಿಲ್ಲೋದಿಲ್ಲ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರತಿಜ್ಞೆಯನ್ನ ಮಾಡಿಬಿಟ್ಟಿದ್ದಾರೆ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದ ಇಸ್ರೇಲ್, ಆ ದಾಳಿಯ ದೃಶ್ಯಗಳಿದು. ಕ್ಷಿಪಣಿಗಳಿಂದ ಬೃಹತ್ ಕಟ್ಟಡಗಳ ಮೇಲೆ ದಾಳಿಯಾಗಿದೆ. ಹೆಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಅನ್ನು ನಡೆಸ್ತಾ ಇರುವಂಥದ್ದು. ಈ ಹಿಂದಿನಿಂದಲೂ ಕೂಡ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧ ಆರಂಭಕ್ಕಿಂತ ಮೊದಲಿಗೂ ಕೂಡ ಇಸ್ರೇಲ್ ಮತ್ತು ಲೆಬನಾನ್ನ ನಡುವೆ, ಹೆಜ್ಬುಲ್ಲಾ ಸಂಘಟನೆಯ ನಡುವೆ ಈ ಯುದ್ಧ ಯಥಾಪ್ರಕಾರವಾಗಿ ನಡೀತಾ ಇತ್ತು. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಲೆಬನಾನ್ ವಿರುದ್ಧವಾದಂತಹ ಹೋರಾಟ ಯಥಾಪ್ರಕಾರವಾಗಿ ಮುಂದುವರಿಯುತ್ತೆ. ಈ ಷರತ್ತುಗಳಿಗೂ, ಈ ಯುದ್ಧಕ್ಕೂ, ಈ ಹೋರಾಟಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅನ್ನುವಂಥ ಅರ್ಥದಲ್ಲಿ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿನ್ನೆ ಮಾತನಾಡುವಾಗ ನೀವು ಹೇಳ್ತಾ ಇದ್ರಿ ಗೇರಪ್ ಆಗಬಹುದು ಅಂತ ಒಂದು ಮಾತು ಹೇಳಿದ್ರಿ ನೀವು. ಈ ಯುದ್ಧ ಯಾವುದೇ ರೀತಿಯಾದಂಥ ಸರ್ವನಾಶದ ಹಾದಿಗೆ ಹೋಗೋದಿಲ್ಲ ಅಂತ, ಅದು ನಿಜ ಆಗಿದೆ. ಮತ್ತೊಂದು ವಿಚಾರ ಸೀಸ್ ಫೈರ್ ಅನ್ನುವಂಥದ್ದು ಸರ್, 15 ದಿನ. ಬಟ್ ಇದೆಲ್ಲದರ ಮಧ್ಯದಲ್ಲಿ ವಿನ್ ಆಗಿದ್ದು ಯಾರು ಅನ್ನುವಂಥ ಒಂದು ಸಹಜ ಪ್ರಶ್ನೆ ಬರುತ್ತೆ. ಆಮೇಲೆ 15 ದಿನ ಆದ್ಮೇಲೆ ಏನಾಗಬಹುದು ಅನ್ನುವಂಥ ಸಹಜ ಪ್ರಶ್ನೆ ಇದೆ ಸರ್. ನೋಡಿ, ಇದು ಏನ್ ನಡೆದಿದೆ ಈಗ, ಇದು ಒಂದು ಕ್ಲೀನ್ ಅಮೆರಿಕನ್ ವಿಕ್ಟ್ರಿನೂ ಅಲ್ಲ, ಮತ್ತೆ ಒಂದು ಕ್ಲೀನ್ ಇರಾನಿಯನ್ ವಿಕ್ಟ್ರಿನೂ ಅಲ್ಲ. ಅಂಡ್ ಖಂಡಿತವಾಗ್ಲೂ ಇದು ಒಂದು ಕ್ಲೀನ್ ಪಾಕಿಸ್ತಾನ್ ಡಿಪ್ಲೊಮ್ಯಾಟಿಕ್ ಮಾಸ್ಟರ್ ಸ್ಟ್ರೋಕ್ ಕೂಡ ಅಲ್ಲ. ತುಂಬಾ ಬ್ಲಂಡರ್ಸ್ ಅದ್ರ ಒಳಗಡೆನೂ ಇದೆ, ನಾನು ಹೇಳ್ತೀನಿ ಅದನ್ನ. ಇದು ಒಂಥರ ಫೋರ್ಸ್ಫುಲಿ ಅಮೆರಿಕ ತನ್ನ ಮೇಲೆ ತಾನು ಕೊಂಡಿರುವಂತಹ ಒಂದು ಏನು ಭಾರ ಏನಿತ್ತು, ಆ ಭಾರ ನಿಲ್ಲಿಸಕ್ಕೋಸ್ಕರ ಅವ್ರು ಮಾಡಿದ ಒಂದು ಪ್ರಯತ್ನ. ಅವ್ರೇನ್ ಮಾಡಿದ್ರು, ಹೆದರ್ಸಕ್ ಟ್ರೈ ಮಾಡಿದ್ರು, ನಾನೇನು ಆಬ್ಲಿಟ್ರೇಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಪ್ಲೀಸ್ ಸರ್ ಕಂಟಿನ್ಯೂ.
ನಾನು ಈ ರೀತಿ ಸರ್ವನಾಶ ಮಾಡ್ಬಿಡ್ತೀನಿ ಅಂತ ಹೆದರ್ಸಿ, ಅಂದ್ರೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನ ಪಟ್ರು. ಅದನ್ನ ಆ ರೀತಿ ಎಲ್ಲ ಹೆದರ್ಸಕ್ ಪ್ರಯತ್ನ ಪಟ್ರು. ಬಟ್ ಇರಾನ್ ಅದಕ್ಕೆ ಕಡೆ ಮೂಮೆಂಟ್ ವರ್ಗು ಅವ್ರು ಹೆದರ್ಲಿಲ್ಲ. ನೀವು ನಮ್ಮನ್ನ ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಆ ರೀತಿ ಅಟ್ಯಾಕ್ ಮಾಡಕ್ ಬಂದ್ರೆ ನಾವು ಸಾಯಕ್ ರೆಡಿ ಇದೀವಿ, ಆದ್ರೆ ನಮ್ ದೇಶ ನಾವು ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವ ರೀತಿ ಅದನ್ನ ಅರೇಂಜ್ ಮಾಡಿದ್ರು ದಟ್ ಈಸ್ ಕ್ವೆಶ್ಚನೇಬಲ್. ಹ್ಯೂಮನ್ ಶೀಲ್ಡ್ಸ್ ನ ಏನೇ ಅವ್ರು ಎಂಗೇಜ್ ಮಾಡಕ್ ಟ್ರೈ ಮಾಡಿದ್ರು, ಅದು ಜನಾನೇ ಬಂದ್ರು ಅಂತ ಹೇಳಿದ್ರು, ಬಟ್ ಒಳಗಡೆ ಏನ್ ನಡೆದಿತ್ತು ಅದು ನಮ್ಗೆ ಗೊತ್ತಿಲ್ಲ. ಫೋರ್ಸ್ಫುಲಿ ಎಲ್ಲಾರನ್ನೂ ಅಲ್ಲಿಗೆ ನಿಂತ್ಕೊಳಕ್ ಹೇಳಿದ್ರು. ಯಾಕಂದ್ರೆ ಅದು ಒಂದು ಎಕ್ಸ್ಟ್ರೀಮಿಸ್ಟ್ ರೆಜಿಮ್. ಅದು 100% ಅವ್ರು ಮಾಡ್ತಿರೋದೆಲ್ಲಾನು ಸರಿ ಇದೆ ಅಂತಾನೂ ಇಲ್ಲ. ಬಟ್ ಯಾವ್ದನ್ನ ಮೆಚ್ಚಬೇಕು ಅಂತ ಹೇಳಿದ್ರೆ, ಒಂದು ಸ್ಟ್ರಾಂಗ್ ಪವರ್ ಅಲ್ದಿರಾ ಕೂಡ, ಅಂದ್ರೆ ಒಂದು ವೀಕರ್ ಒಂದು ಇದಾಗಿ ಈ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ ಇರಾನ್ ಯಾವಾಗಲೂ ಒಂದು ವೀಕರ್ ಪವರ್ ಆಗೇ ಇತ್ತು, ತುಂಬಾ ವೀಕ್ ಆಗಿತ್ತು ಅದು. ಬಟ್ ಯಾವ ವೀಕ್ ಪವರ್ ತನ್ನ ಒಂದು ಜಿಯೋಗ್ರಫಿ ಅಂದ್ರೆ ಸ್ಟ್ರೇಟ್ ಆಫ್ ಹರ್ಮೂಸ್ ನ ಯೂಸ್ ಮಾಡಿಕೊಂಡು ಪೂರ್ತಿ ಪ್ರಪಂಚಕ್ಕೆ ನಾನು ವೀಕರ್ ಪವರ್ ಆದ್ರೂ ಸಹ ನಾನು ಒಂದು ತೊಂದರೆ ನಾನು ಕೊಡಬಹುದು, ಯಾವ ರೀತಿ ಬೇಕೋ ಆ ರೀತಿ ನನ್ನ ಟರ್ಮ್ಸ್ ಮೇಲೆ ನಾನು ಒಂದು ಸೀಸ್ ಫೈರ್ ನಾನು ತಗೋಬಹುದು, ನನ್ನ ದೇಶನ ನಾನು ಉಳಿಸ್ಕೋಬಹುದು ಅನ್ನುವಂತಹ ಒಂದು ಇದನ್ನ ಏನ್ ಹೇಳ್ತಾರೆ ಮೆಸೇಜ್ ನ ಇವತ್ತು ಪ್ರಪಂಚಕ್ಕೆ ಕೊಟ್ಟಿದೆ ಅದು. ಸೊ ಇದು ತುಂಬಾ ಒಂದು ಕಮೆಂಡಬಲ್ ಆದಂತಹ ಒಂದು ವಿಚಾರ. ನಾವು ಅಪ್ರಿಶಿಯೇಟ್ ಮಾಡಬೇಕು ಇರಾನ್ ಯಾವ ರೀತಿ ಅವರು ಹೋರಾಡಿದ್ರು ಮತ್ತೆ ಹೌ ದೇ ಹೆಲ್ಡ್ ಆನ್ ಎಲ್ಲಾ ರೀತಿಲಿ. ಯಾಕಂದ್ರೆ ಇವ್ರ ಅಟ್ಯಾಕ್ಸ್ ಇಂದ ತುಂಬಾ ಡ್ಯಾಮೇಜ್ ನಡೆದಿದೆ ಇದರಲ್ಲಿ ಇರಾನ್ ಅಲ್ಲಿ. ಇಸ್ರೇಲ್ ಮತ್ತೆ ಅಮೆರಿಕನ್ ಅಟ್ಯಾಕ್ಸ್ ಇಂದ ತುಂಬಾ ಡ್ಯಾಮೇಜ್ ನಡೆದಿದೆ ಇರಾನ್ ಅಲ್ಲಿ. ಅಷ್ಟಾದ್ರೂ ಸಹ ಏನೇ ಆಗ್ಲಿ ನಮ್ಮ ದೇಶ ನಾವು ಬಿಟ್ಕೊಡಲ್ಲ, ನಾವು ನಿಂತು ಮತ್ತೆ ಕಟ್ಕೋತೀವಿ ಅನ್ನೋಂತಹ ಒಂದು ಇದೇನಿದೆ, ಆ ಒಂದು ಧೈರ್ಯ ಮತ್ತೆ ಧಾರ್ಷ್ಯ ಏನಿದೆಯಲ್ಲ ಅದನ್ನ ಖಂಡಿತವಾಗ್ಲೂ ನಾವು ಮೆಚ್ಚಬೇಕು. ಅಂಡ್ ಇವತ್ತು ಇರಾನ್ ಪ್ರಪಂಚಕ್ಕೆ ಅದನ್ನೇ ತೋರಿಸಿದೆ. ಬರೀ ಒಂದು ಸ್ಟ್ರಾಂಗರ್ ಮಿಲಿಟರಿ ಪವರ್ ವಿತ್ ಲಾಟ್ ಆಫ್ ಮನಿ, ದುಡ್ಡು ಮತ್ತೆ ಮಿಲಿಟರಿ ಪವರ್ ಇಂದ ಮಾತ್ರನೇ ಎಲ್ಲಾನು ಮಾಡಕ್ಕಾಗಲ್ಲ. ಒಂದು ನ್ಯಾಷನಲ್ ಸ್ಪಿರಿಟ್ ಅನ್ನೋದಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಇದೆ, ಇರಾನ್ ಒಳಗಡೆ ಏನ್ ನಡೀತಿದೆ ಅದು ಕೂಡ ಕ್ವೆಶ್ಚನೇಬಲ್, ಅಲ್ಲೆಲ್ಲ ಸರಿ ಇದೆ ಅಂತಲ್ಲ. ಆದ್ರೂ ಒಂದು ದೇಶದ ಸಾರ್ವಭೌಮತ್ವದ ಪ್ರಶ್ನೆ ಅಂತ ಹೇಳ್ಬಿಟ್ಟು ಏನ್ ಬರುತ್ತೆ, ಅದು ಬಂದಾಗ ಅವರು ಹೋರಾಡಿದಂತಹ ಒಂದು ವಿಧಾನ ಇದೆಯಲ್ಲ ಅದು ಖಂಡಿತವಾಗ್ಲೂ ಮಾದರಿ ಬೇರೆ ದೇಶಗಳಿಗೆ. ತುಂಬಾ ನಾವು ಅದರಿಂದ ಕಲಿಯೋದಿದೆ. ಒಂದು ಅದಾಯ್ತು. ನೆಕ್ಸ್ಟ್ ಈಗ ಇಂಟರ್ನ್ಯಾಷನಲಿ ಏನಾಗುತ್ತೆ, 15 days ಆದ್ಮೇಲೆ ಏನಾಗುತ್ತೆ ಅನ್ನೋದು. ಈಗ ನೋಡಿ 10th ಬಂದು ಮತ್ತೆ ಪಾಕಿಸ್ತಾನ್ ಅಲ್ಲಿ ಇಸ್ಲಾಮಾಬಾದ್ ಅಲ್ಲಿ ಇವರಿಬ್ಬರದು ಮತ್ತೆ ಟಾಕ್ಸ್ ಇದೆ, ಅರ್ಥ ಆಯ್ತಾ. ಅಂಡ್ ಇವನ್ ಟ್ರಂಪ್ ಕೂಡ ಅಕ್ನಾಲೇಜ್ ಮಾಡಿದ್ದಾರೆ ಈ ಒಂದು 10 ಕಂಡೀಷನ್ ಏನಿದೆ ಇರಾನ್ ಹಾಕಿರೋ ಅಂತದ್ದು, ಅಂದ್ರೆ ಫರ್ದರ್ ಅಟ್ಯಾಕ್ಸ್ ಆಗ್ಬಾರ್ದು ಎಲ್ಲಿ ಇದ್ರ ಮೇಲೆ, ಇರಾನ್ ಮೇಲೆ ಆಗಿರೋ ಅಟ್ಯಾಕ್ಸ್ ಏನಿದೆ ಅದಕ್ಕೆ ಇದು ಏನಿದೆ ಡ್ಯಾಮೇಜಸ್ ಏನೇನಾಗಿದೆ ಆ ಡ್ಯಾಮೇಜ್ ಎಲ್ಲಾನು ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು. ಮತ್ತೆ ಇರಾನ್ ತನ್ನ ಒಂದು ಇದೇನಿದೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ ಅದ್ರ ಬಗ್ಗೆ ಏನು ಮಾತಾಡೇ ಇಲ್ಲ ಅದರಲ್ಲಿ. ಮತ್ತೆ ಅದರ ಪ್ರಾಕ್ಸೀಸ್ ಯಾರ್ಯಾರಿದ್ದಾರೆ, ಹಿಜ್ಬುಲ್ಲಾ ಆಗ್ಬೋದು, ಅವ್ರ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್, ಹಿಜ್ಬುಲ್ಲಾ, ಹಮಾಸ್, ಇವರೆಲ್ಲ ಯಾವ್ದಿದೆ, ಹೌತೀಸ್, ಇವ್ರ ಮೇಲೆ ಕೂಡ ಅಟ್ಯಾಕ್ಸ್ ನಿಲ್ಲಿಸಬೇಕು. ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸ್ ಹಾಕಿ ಆ ಕಂಡೀಷನ್ಸ್ಗೆ ಅಮೆರಿಕ ಒಪ್ಪಿದೆ. ಈಗ ಅದು ಡೊನಾಲ್ಡ್ ಟ್ರಂಪ್ ಮಾತಲ್ಲೂ ಕೂಡ ಅದು ಈಚೆ ಬಂದಿದೆ. ಸೊ ಇದೆಲ್ಲ ಆಗಿರೋದ್ರಿಂದ ನೆಕ್ಸ್ಟ್ ಫರ್ದರ್ ಈಗ ಈ 15 ದಿನದ ಒಳಗಡೆ, ಅಂದ್ರೆ ಈಗ ಇನ್ನು 3 days ಆದ್ಮೇಲೆ ಇಸ್ಲಾಮಾಬಾದ್ ಅಲ್ಲಿ ಏನ್ ನಡೆಯುತ್ತೆ ಫಾರ್ ಅ ಲಾಂಗರ್ ಇದು ಒಂಥರ ಕೈಂಡ್ ಆಫ್ ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ಈಗ ಅಲ್ಲೇನ್ ಸಮಿಟ್ ನಡೆಯುತ್ತೆ, ಈಗ ಒಂದು ರಾಜಿ ಏನ್ ನಡೆಯುತ್ತೆ, ಸಂಧಾನ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಆ ಒಂದು ನೆಗೋಷಿಯೇಷನ್ ಅದು ಡಿಸೈಡ್ ಮಾಡುತ್ತೆ ಫರ್ದರ್ ಇದು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ತು. ಇದು ಬಂದು ಅಮೆರಿಕನ್ ಆಂಗಲ್ ಆಯ್ತು. ಆಸ್ ಫಾರ್ ಅಸ್ ಇಸ್ರೇಲಿ ಆಂಗಲ್ ಇಸ್ ಕನ್ಸರ್ನ್ಡ್, ಒಂದ್ ವಿಷಯ ನಾವು ಮರೀಬಾರ್ದು, ಇರಾನ್ ಯಾವತ್ತಿದ್ರೂನು ಇಸ್ರೇಲ್ಗೆ ಡೇಂಜರ್ ಏನಿದೆ. ಅಂಡ್ ಈ ಒಂದು ವಿಷಯದಲ್ಲಿ ಈಗ ಅವ್ರು ಏನೇನ್ ಕಂಡೀಷನ್ಸ್ ಇಟ್ಟಿದ್ದಾರೆ, ಇರಾನ್ 10 ಕಂಡೀಷನ್ಸ್, ಅಮೆರಿಕಾದ 15 ಕಂಡೀಷನ್ ಅಲ್ಲಿ ನಿಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಲ್ಲಿಸಬೇಕು ಅನ್ನೋದಂತಹ ಒಂದು ಪಾಯಿಂಟ್ ಇತ್ತು, ಯಾವುದು ಇರಾನ್ ನಿಲ್ಲಿಸಬೇಕು ಅಂತ. ಬಟ್ ಇರಾನ್ ತನ್ನ ಒಂದು 10 ಕಂಡೀಷನ್ ರಿಟರ್ನ್ ಏನ್ ಕೊಟ್ಟಿತ್ತು ಅಮೆರಿಕಾಗೆ, ಅದರಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅದನ್ನ. ಸೊ ಎಲ್ಲಿವರೆಗೂ ಇದು ಹೋಗಲ್ವೋ, ನ್ಯೂಕ್ಲಿಯರ್ ಆರ್ಮ್ಡ್ ಇರಾನ್ ಈಸ್ ಆಲ್ವೇಸ್ ಎ ಡೇಂಜರ್ ನಾಟ್ ಜಸ್ಟ್ ಟು ಇಸ್ರೇಲ್ ಅಂಡ್ ಮಿಡ್ಲ್ ಈಸ್ಟ್, ಪೂರ್ತಿ ಪ್ರಪಂಚಕ್ಕೆ ಕೂಡ. ಯಾಕಂತ ಹೇಳಿದ್ರೆ ದೇ ಆರ್ ಇನ್ವಾಲ್ವ್ಡ್ ಇನ್ ಲಾಟ್ ಆಫ್ ಪ್ರಾಕ್ಸಿ ವಾರ್ಸ್. ಈಗ ಅದನ್ನ ಹೇಗೆ ಕಂಟೈನ್ ಮಾಡ್ತಾರೆ ಈ ಮಾತುಕತೆಯಲ್ಲಿ ಕೂತಾಗ ಅನ್ನೋದು ದಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ರೇಟೆಸ್ಟ್ ಥಿಂಗ್ ಟು ಅಬ್ಸರ್ವ್. ಯಾಕಂತ ಹೇಳಿದ್ರೆ ಅಮೆರಿಕ ಬಂದಿದ್ದು ಇವರ ಆಯಿಲ್ ಕಳ್ತನ ಮಾಡಕ್ಕೆ,
ಇವರ ಒಂದು ರೆಜಿಮ್ ಚೇಂಜ್ ಮಾಡಿ ಪ್ರೈವೇಟೈಸ್ ಮಾಡಿ ಆಯಿಲ್ ಸೆಕ್ಟರ್ನ, ಆಯಿಲ್ ನನಗೆ ಬೇಕು, ಹೇಗೆ ವೆನಿಜುವೆಲಾ ತಗೊಂಡ್ರು ಅದೇ ರೀತಿ ಸ್ವಿಫ್ಟ್ ಆಗಿ ತಗೊಂಡ್ಬಿಡ್ತೀವಿ ಅಂತಂದ್ರು, ಅದಾಗ್ಲಿಲ್ಲ. ಸೊ ಅವ್ರು ನೆಗೋಷಿಯೇಷನ್ ಟೇಬಲ್ ಬಂದಿದ್ದಾರೆ. ಬಟ್ ಇಸ್ರೇಲ್ ಯಾವತ್ತೂನು ಆಲ್ದೋ ಅವರು ಈಗ ಸಪೋರ್ಟ್ ಮಾಡ್ತಿರ್ಬೋದು ಇದೇನ್ ನಡೆದಿದೆ ಸೀಸ್ಫೈರ್, ಯಾಕಂದ್ರೆ ಅವ್ರಿಗೆ ರೀಆರ್ಗನೈಸ್ ಮಾಡಕ್ ಈಗ ಫರ್ದರ್ ನೆಕ್ಸ್ಟ್ ಅಟ್ಯಾಕ್ಸ್ ಆಗತ್ತೆ ಅಂತ ಇಟ್ಕೊಳ್ಳಿ 15 days ಆದ್ಮೇಲೆ, ಅವರು ರೀಆರ್ಗನೈಸ್ ಆಗಕ್ಕೆ ಈಗ ಅವ್ರಿಗೆ ಟೈಮ್ ಸಿಗುತ್ತೆ. 15 days ಅಲ್ಲಿ ಅವ್ರು ಏನೇನ್ ಬೇಕು ಪ್ರೊಕ್ಯೂರ್ಮೆಂಟ್ಸ್ ಮಾಡ್ಕೋಬಹುದು, ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ಸ್ ಮಾಡ್ಕೊಂಡು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನ ಅವರು ಮತ್ತೆ ಈಗ ಇದು ಮಾಡ್ಬೋದು, ಏನು ಫುಲ್ ಎಲ್ಲ ರೀಕ್ಯಾಲಿಬ್ರೇಟ್ ಮಾಡ್ಕೋಬಹುದು, ಅದನ್ನ ರಿಪ್ಲನಿಶ್ ಮಾಡ್ಕೋಬಹುದು. ಮತ್ತೆ ಅವರ ಒಂದು ಇದು ಬ್ಯಾಟಲ್ ಫಟೀಗ್ ಏನಿದೆ, ಯಾಕಂದ್ರೆ ಅವರು ತುಂಬಾ ಓವರ್ ಸ್ಟ್ರೆಚ್ ಆಗ್ಬಿಟ್ಟಿದ್ದಾರೆ. ಗಾಜಾಲ್ ಆಗ್ಬೋದು, ಇಲ್ಲ ಹಮಾಸ್ ಅಗೇನ್ಸ್ಟ್ ಆಗ್ಬೋದು, ಇಲ್ಲ ಹೌತೀಸ್ ಅಗೇನ್ಸ್ಟ್ ಆಗ್ಬೋದು, ಲೆಬನನ್ ಅಲ್ಲಿ ಆಗ್ಬೋದು, ತುಂಬಾ ಒಂದು ಪ್ಲೇಸಸ್ ಅಲ್ಲಿ ಅವರು ಓವರ್ ಸ್ಟ್ರೆಚ್ ಆಗಿದ್ದಾರೆ. ಈಗ ಅವ್ರಿಗೆ ಒಂದು ಬ್ರೀದರ್ ಸ್ಪೇಸ್, ಉಸಿರಾಡಕ್ಕೆ ಸ್ವಲ್ಪ ಈಗ ಟೈಮ್ ಅವರಿಗೂ ಸಿಗುತ್ತೆ. ಸೊ ಅಫ್ಕೋರ್ಸ್ ಅವ್ರು ಸಪೋರ್ಟ್ ಮಾಡ್ತಾರೆ ಈ ಒಂದು ಪಾಸಿಗೆ. ಬಟ್ ನೆಕ್ಸ್ಟ್ ಏನಿದೆ, ಕಂಪ್ಲೀಟ್ ಇವರ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ, ಆ ಪ್ರೋಗ್ರಾಮ್ ಈಗ ಇಸ್ರೇಲ್ ರೆಸ್ಪಾನ್ಸ್ ಏನಿರುತ್ತೆ ಅದು ಬಂದು ನೆಕ್ಸ್ಟ್ ನೆಗೋಷಿಯೇಷನ್ ಈಗ ಇಸ್ಲಾಮಾಬಾದ್ ಅಲ್ಲಿ ಏನ್ ನಡೆಯುತ್ತೆ 10th ಆದ್ಮೇಲೆ, ಆ ನೆಗೋಷಿಯೇಷನ್ಸ್ ಅಲ್ಲಿ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಪ್ಲಸ್ ಅವರ ಒಂದು ಇದು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಅವರ ಪ್ರಾಕ್ಸಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಯಾವ್ದಿದೆ ಅದಕ್ಕೆ ಇವರು ಹೇಗೆ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ನಡೆಯುತ್ತೆ, ಮತ್ತೆ ಇಸ್ರೇಲ್ನ ಇವರು ಟಚ್ ಮಾಡಬಾರದು ಅನ್ನುವಂತಹ ಒಂದು ಕಂಡೀಷನ್ಸ್ ಅವ್ರು ಒಪ್ಪಿದ್ರೆ ಮಾತ್ರ ಇಸ್ರೇಲ್ ಅಟ್ಯಾಕ್ ನಿಲ್ಲಿಸುತ್ತೆ. ಇಲ್ಲ ಪ್ರಾಬ್ಲಿ ಇವನ್ ಇಫ್ ಅಮೆರಿಕಾ ಸ್ಟಾಪ್ಸ್, ಇಸ್ರೇಲ್ ಸ್ಟಾಪ್ ಮಾಡುತ್ತೆ ಅಂತ ನನಗೆ ಇದು ಅನ್ಸಲ್ಲ. ಸೊ ಬ್ಯಾಕ್ ಟು ಯು ಸರ್. ಈಗ ಒಂದು ವಿಚಾರ ಹಾಸ್ಯಾಸ್ಪದ ಅನಿಸ್ತಾ ಇದೆ. ಇರಾನ್ ಜೊತೆಗೆ ಚೀನಾ ಮಾತುಕತೆ ನಡೆಸ್ತು, ಅಮೆರಿಕ ಜೊತೆಗೆ ಪಾಕಿಸ್ತಾನ ಮಾತುಕತೆ ನಡೆಸ್ತು. ಸ್ವಯಂ ಘೋಷಿತ ದೊಡ್ಡಣ್ಣ ಅಂತ ಹೇಳ್ಕೊಳ್ಳುತ್ತೆ ಅಮೆರಿಕ. ಪಾಕಿಸ್ತಾನದ ಮಾತು ಕೇಳೋ ಲೆವೆಲಿಗೆ ಬಂದ್ಬಿಡ್ತಾ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಪಾಕಿಸ್ತಾನ ಇರೋ ಪರಿಸ್ಥಿತಿ ಹೇಗಿದೆ, ಅಮೆರಿಕ ಇರೋ ಪರಿಸ್ಥಿತಿ ಹೇಗಿದೆ. ಬಟ್ ಇಲ್ಲಿ ಮಧ್ಯಸ್ಥಿಕೆ ವಿಚಾರದಲ್ಲಿ ಪಾಕಿಸ್ತಾನವನ್ನು ಎಳ್ಕೊಂಡು ಬಂದಿರುವಂಥದ್ದು ಓಕೆ, ಡಿಪ್ಲೊಮೆಸಿ ಏನೋ ಇರಬಹುದು. ಇದ್ರ ಜೊತೆಗೆ ಹರ್ಮುಜ್ನಲ್ಲಿ ಟೋಲನ್ನು ಕಟ್ಟುವಂಥ ಪರಿಸ್ಥಿತಿಗೆ ಇವರೇ ಮಾಡಿಕೊಟ್ಬಿಟ್ರಲ್ಲ, ಪ್ರಪಂಚದ ಮುಂದೆ ಇವರು ತಾವು ಜೋಕರ್ ಅಂತ ತಾವೇ ಬಿಂಬಿಸ್ಕೊಂಡಂಗೆ ಆಗ್ಲಿಲ್ವಾ ಅಂತ? ಖಂಡಿತ. ಹರ್ಮೂಸ್ ಟೋಲ್ ಏನಿದೆ ಅದು ದಟ್ ಈಸ್ ಅಪ್ ಫಾರ್ ನೆಗೋಷಿಯೇಷನ್. ಈಗ ಅಂದ್ರೆ ಅವರು ಈಗ ನಾನು ಹೇಳಿದೆಲ್ಲ 10th ಏನಿದೆ, ಹರ್ಮೂಸ್ ಅಲ್ಲಿ ಯಾವ ರೀತಿ ನಡೆಯುತ್ತೆ, ಅವರು ಮುಂಚೆ ಹೇಗೆ ನಡೀತಿದೆ ಅದೇ ರೀತಿ ಫ್ರೀ ಶಿಪ್ಪಿಂಗ್ ಅವರು ಬಿಡ್ತಾರ. ಯಾಕಂತ ಹೇಳಿದ್ರೆ ಈಗ ಅಮೆರಿಕ ಮೋಸ್ಟ್ಲಿ ಕಾಂಪನ್ಸೇಷನ್ ಪೇ ಮಾಡಿದ್ರೆ ಇರಾನಿಗೆ, ಅವರು ಈ ಫ್ರೀ ಶಿಪ್ಪಿಂಗ್ ಬಿಡಬಹುದು. ಬಟ್ ದಟ್ ಈಸ್ ಡಿಬೇಟೇಬಲ್ ರೈಟ್ ನೌ. ಈಗ ಅವರು ಕಂಡೀಷನಲ್ ಓಪನ್ ಮಾಡಿದ್ದಾರೆ. ಕಂಡೀಷನಲ್ಲಿ ಈ ಒಂದು ಸ್ಟೇಟ್ ಆಫ್ ಹರ್ಮೂಸ್ ಏನಿದೆ ಅದರ ಒಂದು ಕಂಡೀಷನಲ್ ಓಪನಿಂಗ್ ನಡೆದಿದೆ ಈಗ. ಬಟ್ ಅದು ನೆಕ್ಸ್ಟ್ ಫರ್ದರ್ ಯಾವ ಕೋರ್ಸ್ ಆಫ್ ಆಕ್ಷನ್ ತಗೊಳುತ್ತೆ ಅದು ದಟ್ ಡಿಪೆಂಡ್ಸ್. ಈಗ ನೆಕ್ಸ್ಟ್ ಮಾತುಕತೆ ಏನ್ ನಡೆಯುತ್ತೆ ಅದರಿಂದ. ಇದು ಒನ್ ಪಾರ್ಟ್ ಆಫ್ ಇಟ್ ಆಯ್ತು. ಸೊ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆ ಅದು ದಟ್ ಈಸ್ ಅಲ್ಲಿನ ಒಂದು ಪರಿಸ್ಥಿತಿ ದಟ್ ಈಸ್ ಡಿಬೇಟೇಬಲ್ ರೈಟ್ ನೌ. ಅದು ಬಿಟ್ಟು ನೀವು ಫಸ್ಟ್ ಕ್ವೆಶ್ಚನ್ ಕೇಳಿದ್ರಲ್ಲ, ಅಮೆರಿಕ ಜೊತೆ ಪಾಕಿಸ್ತಾನ ಮತ್ತೆ ಇರಾನ್ ಜೊತೆ ಚೈನಾ ಮಾತುಕತೆ ನಡೆಸ್ತು ಅಂತ. ಈಗ ಚೈನಾ ಎಷ್ಟು ಇರಾನ್ ಜೊತೆ ಇನ್ವಾಲ್ವ್ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಒಂದು ಕಂಡೀಷನ್ಸ್ ಏನಿದೆ 15 ಕಂಡೀಷನ್ಸ್ ಆಫ್ ಅಮೆರಿಕಾ ಅಂಡ್ ಇನ್ ಟರ್ನ್ 10 ಕಂಡೀಷನ್ಸ್ ಆಫ್ ಇರಾನ್ ಅವರಿಬ್ಬರ ಮಧ್ಯದಲ್ಲಿ ಎಕ್ಸ್ಚೇಂಜ್ ಮಾಡಿಸಿರೋದು ಪಾಕಿಸ್ತಾನ್ ಪ್ಲಸ್ ದೇರ್ ಆರ್ ಸಮ್ ಅದರ್ ಡಿಪ್ಲೊಮ್ಯಾಟಿಕ್ ಪ್ಲೇಯರ್ಸ್ ಆಲ್ಸೋ. ಅರ್ಥ ಆಯ್ತಾ? ಸೊ ಇದೆಲ್ಲ ಇದೆ. ಬಟ್ ತಮಾಷೆ ನೀವು ಹೇಳಿದಾಗ ಏನು ಅಂತ ಹೇಳಿದ್ರೆ, ಲೂಸರ್ಸ್ ಆಫ್ ದ ವರ್ಲ್ಡ್ ಆರ್ ಕಮಿಂಗ್ ಟುಗೆದರ್ ಟು ಸೇ ದಟ್ ವಿ ಆರ್ ದ ವಿನ್ನರ್ಸ್. ಆಯ್ತಾ? ಈಗ ಪರಿಸ್ಥಿತಿ ಆ ರೀತಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಗೆ ನೆನಪಿರ್ಬೋದು, ಆಪರೇಷನ್ ಸಿಂಧೂರ್ ನಡೆದಾಗ ಪಾಕಿಸ್ತಾನ ಇದೇ ರೀತಿ ನಾವು ಅವ್ರಿಗೆ ಲೆಕ್ಕ ಜಮಾ ಏನು ಕೊಡದಿರೋ ರೀತಿಯಲ್ಲಿ ನಾವು ಹೊಡೆದ್ಬಿಟ್ಟಿದ್ವಿ ಅವ್ರಿಗೆ ಬರೀ 72 hours ಅಲ್ಲಿ. ಅಂತ ಟೈಮಲ್ಲಿ ಇದೇ ಪಾಕಿಸ್ತಾನ್ ಹೇಳಿದ್ರಲ್ಲ, ಡೊನಾಲ್ಡ್ ಟ್ರಂಪ್ ಹೇಳಿದ, ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಬಂದು ನನ್ನ ಹತ್ರ ಬೇಡ್ಕೊಂಡ, ಅದರಿಂದ ಯುದ್ಧ ನಿಲ್ತು, ಇಲ್ಲ ತುಂಬಾ ಜನ ಸಾಯೋರು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಅದು ಮೊನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು. ಸೊ ಇದು ಪಾಕಿಸ್ತಾನ ಈ ರೀತಿ ತಾನ್ ಸೋಲೋ ಟೈಮಲ್ಲಿ ಅಮೆರಿಕ ಹತ್ರ ಹೋಯ್ತು. ಇಲ್ಲಿ ಅಮೆರಿಕ ಎಲ್ಲಿ ತನ್ನ ಒಂದು ಇದೇನಿದೆ ಮಿಲಿಟರಿ ಪವರ್ ಏನಿದೆ ಅದು ಪೂರ್ತಿ ಡಿಕ್ಲೈನ್ ಆಗ್ತಿರೋದು ಕಾಣಿಸ್ತು. ಈ ಯುದ್ಧದಲ್ಲಿ ಫರ್ದರ್ ನಾನು ಇನ್ನೇನು ಮಾಡಕ್ ಆಗಲ್ಲ ಅಂತ ಅಮೆರಿಕ ಕನ್ಫರ್ಮ್ ಆದಾಗ ಇವತ್ತು ಪಾಕಿಸ್ತಾನದ ಒಂದು ಇದೇನಿದೆ ಕಾಲಿಗೆ ಹೋಗ್ಬಿಟ್ಟು ಇವತ್ತು ಅಮೆರಿಕ ಬಿದ್ದಿದೆ. ಸೊ ಈ ರೀತಿ ಒಬ್ರಿಗೊಬ್ರು ಇಬ್ರು ಲೂಸರ್ಸ್ ಯಾರಿದಾರಲ್ಲ ಅವರು ಒಬ್ರ ಜೊತೆ ಒಬ್ರು ನಿಂತ್ಕೊಂಡ್ಬಿಟ್ಟು ಹೇಳ್ತಿದಾರೆ ಇಲ್ಲ ಎಲ್ಲಾ ಮಾಡ್ತಿರೋದು ನಾವೇ ಅಂತ ಹೇಳ್ಬಿಟ್ಟು. ಬಟ್ ಪ್ರಪಂಚ ಇವತ್ತು ತುಂಬಾ ಜೋರಾಗಿ ನಗ್ತಾ ಇದೆ. ನಾನು ನೆನ್ನೆ ಹೇಳಿದಾಗೆ ದಿಸ್ ಇಸ್ ಹೌ ದ ಸೂಪರ್ ಪವರ್ಸ್ ಡಿಕ್ಲೈನ್. ನೋಡಿ ಅಮೆರಿಕ ಎಷ್ಟು ಲೆವರೇಜ್ ಇತ್ತು ಅದಕ್ಕೆ. ಇವತ್ತು ಪಾಕಿಸ್ತಾನದಂತಹ ಒಂದು ಭಯೋತ್ಪಾದಕ ರಾಷ್ಟ್ರ, ಒಂದು ಪೌಪರ್ ನಾವ್ ಹೇಳ್ತೀವಲ್ಲ, ಅಂದ್ರೆ ಪೌಪರ್ ಕಂಟ್ರಿ, ಅದು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಮತ್ತು ಅಮೆರಿಕ ಅವರ ಮೀಸೆಗೆ ಕೆಸರು ಮೆತ್ಕೊಂಡ್ಬಿಟ್ಟಿದೆ, ಬರೀ ಮಣ್ಣಲ್ಲ. ನೋಡೋಣ ಸರ್ ಆಫ್ಟರ್ 15 days ಆದ್ಮೇಲೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ